ಮುಂಜಾನೆ ಜಾವದ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬಂದಂತ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ದೇವರ ಪ್ರಸನ್ನತೆ ಇವತ್ತಿನ ದಿನದಲ್ಲಿ ನಿಮ್ಮೊಂದಿಗೆ ಇರುವಂತದ್ದಾಗಿದೆ. ದೇವರ ಪ್ರಸನ್ನತೆ ನಿಮ್ಮನ್ನು ನಡೆಸುವಂತದ್ದಾಗಿದೆ. ಒಂದು ಸುಂದರವಾದ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಪ್ರಸನ್ನತೆ, ದೇವ ಪ್ರಸನ್ನತೆ ಎಂಬ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಪ್ರಸನ್ನತೆ 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 ದೇವ ಪ್ರಸನ್ನತೆ ಇಳಿಯಲಿ 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 ಪರಲೋಕ ಸಮಾಧಾನ ಇಳಿಯಲಿ ಹರಡಲಿ 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 ಪರಲೋಕ ಪ್ರೀತಿಯು ಹರಡಲಿ. ಪ್ರಸನ್ನತೆ 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 ದೇವ ಪ್ರಸನ್ನತೆ 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 ದೇವ ಪ್ರಸನ್ನತೆ ಇಳಿಯಲಿ 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 ಪರಲೋಕ ಸಮಾಧಾನ ಇಳಿಯಲಿ ಹರಡಲಿ 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 ಪರಲೋಕ ಪ್ರೀತಿಯು ಹರಡಲಿ ಇಳಿಯಲಿ 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 ಪರಲೋಕ ಸಮಾಧಾನ ಇಳಿಯಲಿ ಹರಡಲಿ 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 ಪರಲೋಕ ಪ್ರೀತಿಯು ಹರಡಲಿ. ರೋಗ ನೀಗುತ್ತೆ, ದೆವ್ವವು ಓಡುತ್ತೆ. ಓಹೋ ರೋಗ ನೀಗುತ್ತೆ, ದೆವ್ವವು ಓಡುತ್ತೆ. ರೋಗ ನೀಗುತ್ತೆ, ದೆವ್ವವು ಓಡುತ್ತೆ. ದೇವರ ಪ್ರಸನ್ನತೆ ಇಳಿಯುವಾಗ, ದೇವರ ಪ್ರಸನ್ನತೆ ಇಳಿಯುವಾಗ ಬಿಡುಗಡೆ 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 ಬಿಡುಗಡೆಯೇ ಯೇಸುವಿನ ರಕ್ತದಲ್ಲಿ ಬಿಡುಗಡೆಯೇ ಬಿಡುಗಡೆ ಬಿಡುಗಡೆ ಬಿಡುಗಡೆಯೇ ಯೇಸುವಿನ ರಕ್ತದಲ್ಲಿ ಬಿಡುಗಡೆಯೇ. ಪ್ರಸನ್ನತೆ 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 ದೇವ ಪ್ರಸನ್ನತೆ ಮಾಟ ಮಂತ್ರವು ಮುಟ್ಟಲಾರದು. ಮಾಟ ಮಂತ್ರವು ತಟ್ಟಲಾಗದು. ಮಾಟ ಮಂತ್ರವು ಮುಟ್ಟಲಾರದು. ಮಾಟ
ಭಾರವು ತಟ್ಟಲಾಗದು. ದೇವರ ಪ್ರಸನ್ನತೆ ಇರುವಲ್ಲಿ, ದೇವರ ಪ್ರಸನ್ನತೆ ಇರುವಲ್ಲಿ ಅದ್ಭುತ 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 ಅದ್ಭುತವೇ ಯೇಸುವಿನ ನಾಮದಲ್ಲಿ ಅದ್ಭುತವೇ, ಅದ್ಭುತ ಅದ್ಭುತ ಅದ್ಭುತವೇ ಯೇಸುವಿನ ನಾಮದಲ್ಲಿ ಅದ್ಭುತವೇ. ಬಿಡುಗಡೆ ಬಿಡುಗಡೆ ಬಿಡುಗಡೆಯೇ ಯೇಸುವಿನ ನಾಮದಲ್ಲಿ ಬಿಡುಗಡೆಯೇ. ಅದ್ಭುತ ಅದ್ಭುತ ಅದ್ಭುತವೇ ಯೇಸುವಿನ ನಾಮದಲ್ಲಿ ಅದ್ಭುತವೇ. ದೇವರ ಪ್ರಸನ್ನತೆ ಒಂದೊಂದು ಮನೆಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ದೇವರ ಪ್ರಸನ್ನತೆ ಒಂದೊಂದು ಕುಟುಂಬದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ದೇವರ ಪ್ರಸನ್ನತೆ ಎಲ್ಲಾ ಮಕ್ಕಳ ಮೇಲೆ ಆವರಿಸಿಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರವಾಗಲಿ. ರೋಗಗಳಿಂದ ಬಿಡುಗಡೆ ಮಾಡ್ತಾ ಇರುವುದ ಪ್ರಸನ್ನತೆ, ದೆವ್ವದ ಕಾಟಗಳಿಂದ ಬಿಡುಗಡೆ ಮಾಡುತ್ತಿರುವಂತ ದೇವರ ಪ್ರಸನ್ನತೆ, ಮಾಟ ಮಂತ್ರಗಳನ್ನು ಮುರಿಯುವಂತ ದೇವರ ಪ್ರಸನ್ನತೆ, ಈ ಲೋಕದ ಎಲ್ಲಾ ಕೆಡುಕರ ಕಣ್ಣಿನಿಂದ ತಪ್ಪಿಸುವ ದೇವರ ಪ್ರಸನ್ನತೆ, ನಿಮ್ಮ ಮನೆಯಲ್ಲಿ ಇವತ್ತಿನ ಎಲ್ಲ ಕೆಲಸದಲ್ಲಿ ದೇವರ ಪ್ರಸನ್ನತೆ ಇದ್ದು ನಡೆಸುವಂತದಾಗಿದೆ. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವಂತಹ ವಾಕ್ಯವನ್ನು ಸಹೋದರಿ ನಮ್ಮ ಮಧ್ಯದಲ್ಲಿ ಓದಿಕೊಳ್ಳುವರಾಗಿದ್ದಾರೆ. ಮತ್ತಾಯ 18ನೇ ಅಧ್ಯಾಯ 20-21ನೇ ವಚನ. ಯಾಕಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆಮೆನ್. ಎಲ್ಲಿ 2-3 ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬರ್ತಾರೋ ಅಲ್ಲಿ ದೇವರು ಇರುವನಾಗಿದ್ದಾನೆ. ಇವತ್ತಿನ ಕುಟುಂಬದಲ್ಲಿ ನೀವು ಇರುವಂಥ ಎಲ್ಲ ದೇವರ ಮಕ್ಕಳೇ, ಇವತ್ತಿನ ಬೆಳಗಿನ ಜಾವದಲ್ಲಿ ನಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ನಮ್ಮ ಮನೆಯ ಯಜಮಾನನಾಗಿದ್ದಾನೆ, ನಮ್ಮ ಕುಟುಂಬದ ನಾಯಕನಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನಿಗೆ ಮೊದಲನೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವಾಗ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳು ಅಭಿವೃದ್ಧಿ, ಸಮೃದ್ಧಿ, ಆಶೀರ್ವಾದ, ನೆಮ್ಮದಿಯ ಕಡೆಗೆ ದೇವರು ನಡೆಸುವರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನಿಗೆ ಕರೆಯುವಾಗ, ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡುವಾಗ ದೇವರು ಎಲ್ಲ ಕಾರ್ಯವನ್ನು ನಡೆಸುವನಾಗಿದ್ದಾನೆ. ಇಲ್ಲಿ ಮತ್ತೆ ಮುಂದೆ ಒಂದು ವಾಕ್ಯವನ್ನು ನೋಡಿದೆವು. ಒಬ್ಬ ಸಹೋದರ ತಪ್ಪು ಮಾಡಿದರೆ ಅವನಿಗೆ ಎಷ್ಟು ಸಾರಿ ಕ್ಷಮಿಸಬೇಕೆಂದು 770 ಸಾರಿ ಕ್ಷಮಿಸಿರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಿದೆ. ಇವತ್ತಿನ ಜಾವದಲ್ಲಿ, ಈ ಬೆಳಗಿನ ಜಾವದಲ್ಲಿ ಕ್ಷಮಿಸುವ ಗುಣವನ್ನು ಹೊಂದಿಕೊಂಡು, ಕ್ಷಮಿಸುವ ಹೃದಯವನ್ನು ಹೊಂದಿಕೊಂಡು ದೇವರ ಪ್ರಸನ್ನತೆಯಲ್ಲಿ ಬೆಳಗ್ಗಿನಿಂದ ಸಂಜೆ ತನಕ ನಾವು ಇವತ್ತಿನ ಕಾಲವನ್ನು ಕಳೆಯೋಣ. ದೇವರ ಪ್ರಸನ್ನತೆ ನಿಮ್ಮೊಂದಿಗಿರುವಂಥದ್ದಾಗಿದೆ. ನಿಮಗೆ ಯಾವ ತೊಂದರೆಯಾಗದ ಹಾಗೆ, ರೋಗದಿಂದ, ದುರಾತ್ಮನ ಕಾರ್ಯಗಳಿಂದ ನಿನ್ನ ಮನಸ್ಸು ಇವತ್ತು ದೇವರ ಪ್ರಸನ್ನತೆಯಲ್ಲಿ ಇರಲಿ, ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಮಾಡಲಿ ಎಂಬುದಾಗಿ ನಾವೆಲ್ಲರೂ ನಿಮಗಾಗಿ ಒಂದು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ತಂದೆಯಾದ ದೇವರೇ, ಎಲ್ಲ ಕುಟುಂಬಕ್ಕಾಗಿ ಸ್ತೋತ್ರ ರಾಜ. ಎಲ್ಲಿ 2-3 ಇರ್ತಾರೋ ಅಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಿಮಗೆ ಸ್ತೋತ್ರ. ಈ ಕುಟುಂಬದಲ್ಲಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ, ಅವರ ಜೊತೆ ಇರ್ರಿ ಸ್ವಾಮಿ. ನಿಮಗೆ ಸ್ತೋತ್ರ. ಎಲ್ಲ ರೋಗದಿಂದ ಬಿಡುಗಡೆ ಮಾಡ್ರಿ, ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಮಾಡ್ರಿ. ಇವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಆಶೀರ್ವದಿಸಿರಿ, ಎಲ್ಲವೂ ಬೇಗನೆ ಆಗುವಂತೆ ಸಹಾಯ ಮಾಡಿರಿ. ಪ್ರಯಾಣದಲ್ಲಿ ಜೊತೆಗಾರರಾಗಿರ್ರಿ ಸ್ವಾಮಿ, ಎಲ್ಲ ಒಂಟಿತನದಲ್ಲಿ ಜೊತೆಗಾರರಾಗಿರ್ರಿ ಕರ್ತನೆ. ಇವತ್ತಿನ ದಿನವೆಲ್ಲ ನಿನ್ನ ಪ್ರಸನ್ನತೆಯಿಂದ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳಿನ ಕುಟುಂಬ ಪ್ರಾರ್ಥನೆಯಲ್ಲಿ ಮುಂಜಾನೆ ಜಾವದಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಆಮೇನ್. ಗಾಡ್ ಬ್ಲೆಸ್ ಯು.